ಹೊಡೆದ ಅಂತ ಹೇಳಿ ಅದನ್ನ ಇಟ್ಕೊಂಡು ಅವನು ಇಡೀ ಸಮುದಾಯವನ್ನ ಗುರಿಯಾಗಿಸ್ಕೊಳ್ಳೋದು ಅಥವಾ ಹೊಣೆಗಾರನ ಮಾಡುವಂತ ಮೂರ್ಖತನ ಇದೆಯಲ್ಲ, ಮೃಗೀಯ ವರ್ತನೆನೂ ಅಲ್ಲ. ಮೃಗಗಳಲ್ಲೂ ಕೂಡ ಇಂತಹ ಕೆಟ್ಟ ವಿಷದ ಮನಸ್ಥಿತಿ ಇರಲ್ಲ. ಧರ್ಮದ ಹೆಸರನ್ನ ಹೇಳಿ ಗುಂಡಿಕ್ಕಿ ಹೊಡಿತಾರೆ. ಅವ್ರ ತಲೆಗಳಲ್ಲಿ ಭ್ರಮೆ, ನಾನು ಗುಂಡಿಕ್ಕಿ ಹೊಡೆಯೋದರ ಮೂಲಕ ಒಂದು ಧರ್ಮವನ್ನ ಪ್ರತಿಪಾದಿಸ್ತೀನಿ, ನಾನು ಅದನ್ನು ಉಳಿಸ್ತೀನಿ ಅನ್ನೋದು ಅವನ ವಿಕೃತವಾದಂತಹ ನಂಬಿಕೆ ಅದು. ಬಟ್ ಪಾಕಿಸ್ತಾನ ಒಂದು ರಾಷ್ಟ್ರವಾಗಿ ಒಂದು ವಿಫಲ ರಾಷ್ಟ್ರ. ಸರಿ ಇಲ್ಲ, ಪಾಕಿಸ್ತಾನ ದೇಶನೇ ಹೊಣೆ. ತಮ್ಮ ನೆಲದಲ್ಲಿ ಭಯೋತ್ಪಾದಕ ಇಂಥ ಕೃತ್ಯಗಳಿಗೆ ಪ್ರಮೋಟ್ ಮಾಡಿದ ರಾಷ್ಟ್ರನ ಅವ್ರು ಮುಸ್ಲಿಂ ಪರಾನೇ ಇರ್ಲಿ, ಅವ್ರು ಮಾಡುವಂತಹ ಕೃತ್ಯ ಇಲ್ಲಿರುವ ಮುಸಲ್ಮಾನರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಹೇಗ್ ಮುಸ್ಲಿಂ ಪರ ಅವರು ಮುಸ್ಲಿಂ ಪರನೂ ಅಲ್ಲ, ಅವರು ಇಸ್ಲಾಂ ಧರ್ಮದ ಪರನೂ ಅಲ್ಲ. ಅವರು ಕೇಡಿಗಳು ಮತ್ತು ವಿಕೃತ ಮನಸ್ಸಿನ ಅಲ್ಲಿ ಪಾಕಿಸ್ತಾನದಲ್ಲೂ ಕೊಳಕ್ ರಾಜಕಾರಣ ಅಷ್ಟೇ, ಇನ್ನೇನಿಲ್ಲ. ಧರ್ಮಕ್ಕಿಂತ ಬದುಕು ಮುಖ್ಯ ಆಗುತ್ತೆ, ರಾಜಕಾರಣಕ್ಕಿಂತಲೂ ಬದುಕು ಮುಖ್ಯ ಆಗುತ್ತೆ. ಪ್ರಿಯ ವೀಕ್ಷಕರು, ಪೀಪಲ್ ಟಿವಿಯ ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ. ಕಾಶ್ಮೀರದಲ್ಲಿ ಇತ್ತೀಚೆಗಷ್ಟೇ ನಾವೆಲ್ಲ ನಾಚಿಕೆ ಪಡುವಂಥ ಒಂದು ಹೇಯವಾದ ಕೃತ್ಯ ನಡೆದಿದೆ. ಅದ್ರ ಬಗ್ಗೆ ಹಿರಿಯ ಪತ್ರಕರ್ತರು, ಮುಸ್ಲಿಂ ಸಮುದಾಯದ ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಈ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಮತ್ತು ಒಂದಿಷ್ಟು ಈ ಬಿಕ್ಕಟ್ಟುಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ. ನಮಸ್ಕಾರ. ಪಹಲ್ಗಾಮ್ದಲ್ಲಿ ಘಟನೆ ಆಗುತ್ತಲ್ಲ, ಅದನ್ನ ನಮ್ಮ ದೇಶದ ಮುಸ್ಲಿಮರು ಅಥವಾ ನಮ್ಮ ಕರ್ನಾಟಕದ ಮುಸ್ಲಿಮರು ಅದನ್ನ ಹೇಗೆ ನೋಡಬೇಕು, ಅದನ್ನ ಯಾವ ರೀತಿಯಲ್ಲಿ ನೀವು ಮುಸ್ಲಿಮರಿಗೆ ಅಂದ್ರೆ ಇತ್ತೀಚೆಗೆ ಏನೇನು ಬೆಳವಣಿಗೆ ಆಗ್ತಲ್ಲ ಗೊತ್ತಿರುತ್ತೆ, ಮುಸ್ಲಿಮರಿಗೆ ಅದನ್ನ ಹೇಗೆ ನೋಡ್ಬೇಕು ಅಂತ ನೀವು ಬಯಸ್ತೀರಿ? ಮುಸ್ಲಿಮರು ಒಂದು ಅಮಾನವೀಯ ಘಟನೆ, ಒಂದು ಹೇಯ ಕೃತ್ಯವನ್ನ ಡಿಫ್ರೆಂಟ್ ಆಗಿ ನೋಡಕ್ಕೆ ಆಗೋದಿಲ್ಲ. ಹಿಂದೂ ಮತ್ತು ಮುಸ್ಲಿಂ ಮನುಷ್ಯರೇ, ಎಕ್ಸಾಕ್ಟ್ಲಿ ಮನುಷ್ಯರೇ ಆಗಿರೋದ್ರಿಂದ ಕರ್ತವ್ಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇರೋ ಅಂಥವ್ರೆ. ಆದ್ದರಿಂದ ಈ ದೇಶದ ನಿವಾಸಿಯಾಗಿ ಒಂದು ಉಗ್ರರ ಅಂಥದ್ದೊಂದು ಪೈಶಾಚಿಕ ಕೃತ್ಯವನ್ನ ಖಂಡಿಸ್ಬೇಕು ಮತ್ತು ಇದು ಆಗಿದ್ದು ತಪ್ಪು ಅಂತ ಹೇಳಬೇಕು ಮತ್ತು ಹೇಳಲೇಬೇಕು. ಯಾಕೆಂದ್ರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನೋ ಪ್ರಶ್ನೆನೇ ಉದ್ಭವ ಆಗಲ್ಲ. ಮೂಲಭೂತವಾದ ಅನ್ನೋದು ರೋಗ, ಅದು ಹಿಂದೂ ಮೂಲಭೂತವಾದಕ್ಕೂ ಅನ್ವಯ, ಮುಸ್ಲಿಂ ಮೂಲಭೂತವಾದಕ್ಕೂ ಅನ್ವಯ. ಆದ್ದರಿಂದ ಮುಸ್ಲಿಮರು ಇದನ್ನ ಡಿಫ್ರೆಂಟ್ ಆಗಿ ನೋಡಬೇಕು, ಮತ್ತೆ ಕಾನ್ಶಿಯಸ್ ಆಗಿ ಮುಸ್ಲಿಮರು ಇದನ್ನ ಖಂಡಿಸ್ಬೇಕು ಅಂತಿದೆಯಲ್ಲ. ಒಂಥರ ಎಲ್ಲ ಖಂಡಿಸಿದ್ರು, ಅವರು ಮುಸ್ಲಿಮರು ಖಂಡಿಸ್ಲಿಲ್ಲ. ಅವ್ರು ಖಂಡಿಸ್ಲಿಲ್ಲ ಅಂದ್ರೆ ಅವ್ರೇನು ಅದ್ರ ಪರ ಇದಾರಂತಲ್ಲ? ಏನಿಲ್ಲ, ಯಾವನಾರ ಬಂದು ಜಾತಿ ಹೆಸರು ಧರ್ಮ ಹೆಸರು ಹೇಳ್ಬಿಟ್ಟು ಕೊಂದ್ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ಆ ಸಮುದಾಯ ಅದನ್ನು ಡಿಫೆಂಡ್ ಮಾಡುತ್ತೆ ಅಂತಲ್ಲ. ಹೀಗಾಗಿ ಇದೊಂದು ಪೈಶಾಚಿಕ ಕೃತ್ಯ, ಇದೊಂದು ಕೆಟ್ಟ ಕೃತ್ಯ. ಭಯೋತ್ಪಾದಕತೆ ಅನ್ನೋದು ಅದು ಈ ಧರ್ಮದ ಹೆಸರಲ್ಲಿ ಭಯೋತ್ಪಾದಕತೆ ಅನ್ನೋದಿದೆಯಲ್ಲ, ಅದು ರೋಗ. ಅದು ರೋಗ. ಅದು ಹಿಂದುತ್ವದಲ್ಲೂ ಆ ರೋಗ ಇದೆ, ಮುಸಲ್ಮಾನ ಮೂಲಭೂತವಾದಲ್ಲೂ ಆ ರೋಗ ಇದೆ. ಆ ರೋಗನ ಹಿಂದೂ ಮುಸ್ಲಿಮರು ಆ ರೋಗದಿಂದ ದೂರ ನಿಂತು ಅದನ್ನ ನಾವು ತೊಲಗಿಸ್ಬೇಕು. ಧರ್ಮಗಳ ಹುಟ್ಟು ಇದೆಯಲ್ಲ, ಅದ್ರ ಮೂಲ ಉದ್ದೇಶನೇ ಶಾಂತಿ, ಮನುಷ್ಯ ಹೇಗೆ ಬದುಕಬೇಕು ಅನ್ನುವಂಥದ್ದು. ಅಂತ ಸಂದರ್ಭದಲ್ಲಿ ನಾವು ಧರ್ಮಗಳನ್ನೇ ನಮ್ದು ಶ್ರೇಷ್ಠ ನಮ್ದು ಶ್ರೇಷ್ಠ ಅನ್ಕೊಂಡು ಧರ್ಮದ ಹೆಸರಿನಲ್ಲಿ ಈ ರೀತಿ ಮನುಷ್ಯನ ಕೊಲ್ಲೋದಿದೆಯಲ್ಲ, ಇದು ಪ್ರಕೃತಿಯಲ್ಲಿ ಯಾವುದೇ ಪ್ರಾಣಿಗಳು ಈ ತರದ ಅಟ್ಯಾಕ್ಗಳನ್ನ ಮಾಡಲ್ಲ. ಅದು ಧರ್ಮ ಅಂತ ನಾವು ಮಾಡ್ಕೊಂಡು ಚೆನ್ನಾಗಿದೆ ನೀವು ಕೇಳಿದ್ದು. ಇದನ್ನ ಹೇಗೆ ನಾವು ಮನುಷ್ಯರಾದವರು ಎಂತ ಹೇಗೆ ನೋಡ್ಬೇಕು ಅದನ್ನ ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ಪ್ರಾಣಿಗಳಲ್ಲೂ ಇಲ್ಲ ಇಂಥದ್ದು ಅಂತ ಅಂದ್ರೆ ನಾವು ಇದನ್ನ ಮೃಗೀಯ ವರ್ತನೆ ಅಂತ ಕೆಲವರು ಶಬ್ದಗಳು ಬಳಸ್ತಾನೆ. ಅದು ಅಲ್ಲ, ಮೃಗೀಯ ವರ್ತನೆನೂ ಅಲ್ಲ. ಮೃಗಗಳಲ್ಲೂ ಕೂಡ ಇಂತಹ ಕೆಟ್ಟ ವಿಷದ ಮನಸ್ಥಿತಿ ಇರಲ್ಲ. ಚೆನ್ನಾಗಿದೆ. ಅದು ಮೃಗೀಯ ವರ್ತನೆ ಅಂತ ಹೇಳೋದು ಕೂಡ ತಪ್ಪು. ಇದು ನಿಜ. ತೇಜಸ್ವಿ ಅವ್ರದ್ದು ಜನಪ್ರಿಯ ಸಾಲುಗಳು, ಯಾರನ್ನಾರ ಕೊಂದು ನಾವು ಉಳಿಸ್ಕೊಳ್ಳೋ ಅಂತ ಧರ್ಮ ಏನಾದ್ರು ಇದೆಯಾ ಅಂತ, ಮತ್ತು ಯಾರನ್ನಾದ್ರೂ ಕೊಂದು ಆ ಧರ್ಮನ ಉಳಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಇದ್ರೆ ಅದೆಂಥ ಧರ್ಮ, ಅಂಥ ಧರ್ಮ ಬೇಕಾ? ಅದು ನಾವು ಮೂಲಭೂತವಾಗಿ ಯೋಚನೆ ಮಾಡುವಂಥದ್ದು. ಇಲ್ಲಿ ಧರ್ಮದ ಹೆಸರನ್ನ ಹೇಳಿ ಯಾರೋ ಕೊಲೆ ಮಾಡ್ತಾರೆ, ಧರ್ಮದ ಹೆಸರನ್ನ ಹೇಳಿ ಗುಂಡಿಕ್ಕಿ ಹೊಡಿತಾರೆ. ಆಯ್ತಾ? ಅವ್ರ ತಲೆಗಳಲ್ಲಿ ಭ್ರಮೆ, ನಾನು ಗುಂಡಿಕ್ಕಿ ಹೊಡೆಯೋದರ ಮೂಲಕ ಒಂದು ಧರ್ಮವನ್ನ ಪ್ರತಿಪಾದಿಸ್ತೀನಿ, ನಾನು ಅದನ್ನು ಉಳಿಸ್ತೀನಿ ಅನ್ನೋದು ಅವನ ವಿಕೃತವಾದಂತಹ ನಂಬಿಕೆ. ಅದು ಧರ್ಮನೂ ಇರಲ್ಲ, ಮತ್ತು ಯಾವ ಧರ್ಮವೂ ಗುಂಡಿಕ್ಕಿ ಹೊಡಿ ಅಂತ ಹೇಳೋದಿಲ್ಲ. ಅದು ಕ್ಯಾಟಗಾರಿಕಲ್ ಆಗಿದೆ.
ಎಲ್ಲಾ ಧರ್ಮಗಳಲ್ಲೂ ಶಾಂತಿ ಮತ್ತು ಸಹನೆ ಭಾತೃತ್ವ ಅನ್ನೋದು ಧರ್ಮದ ಹುಟ್ಟಿನ ಮೂಲ. ಹೀಗಿರ್ಬೇಕಾದ್ರೆ ಧರ್ಮಗಳನ್ನ ತಂದು ಇಲ್ಲಿ ಆ ಧರ್ಮಗಳ ಆಧಾರದ ಮೇಲೆ ಆ ಧರ್ಮದವರು ಇವ್ರು ಹೇಳಿ ಅವನ್ ಯಾರೋ ಗುಂಡಿಟ್ಟು ಹೊಡೆದ ಅಂತ ಹೇಳಿ ಅದನ್ನ ಇಟ್ಕೊಂಡು ಅವನು ಇಡೀ ಸಮುದಾಯವನ್ನ ಗುರಿಯಾಗಿಸ್ಕೊಳ್ಳೋದು ಅಥವಾ ಹೊಣೆಗಾರನ ಮಾಡುವಂತ ಮೂರ್ಖತನ ಇದೆಯಲ್ಲ, ಅದು ಖಂಡಿತ ಅದು ಒಳ್ಳೆಯ ಅದು ಪೂರ್ವಾಗ್ರಹ ಪೀಡಿತ ನಡವಳಿಕೆ ಮತ್ತು ಅದರ ಹಿಂದೆ ಸಮುದಾಯಗಳನ್ನ ವಿಭಜನೆ ಮಾಡುವಂತಹ ಸಂಚಿನ ನಡವಳಿಕೆ ಅದು ರಾಜ್ಯ. ಬಟ್ ಈ ಸರಿ ಒಂದು ಪ್ರಬಲವಾದಂತಹ ಪ್ರತಿಭಟನೆ ನಾವು ಇಡೀ ಭಾರತದ ಉದ್ದಕ್ಕೂ ಈ ಸರಿ ಕಾಣ್ತಿದ್ವಿ. ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯಗಳಿರ್ಬೋದು, ಹಿಂದೂಗಳು ಇರ್ಬೋದು, ಒಗ್ಗಟ್ಟಿನಿಂದ ಇದು ಭಾರತದ ಹೃದಯಕ್ಕಾದ ಗಾಯ ಅನ್ನೋ ಒಂದು ನಿಟ್ಟಿನಲ್ಲಿ ಭಯೋತ್ಪಾದಕತೆ ಅನ್ನೋದಿದೆಯಲ್ಲ, ಅದೊಂದು ಕೆಟ್ಟ ರೋಗ ಅಂತ ಹೇಳಿ ಮುಸ್ಲಿಂ ಸಮುದಾಯ ಇಡೀ ಭಾರತದ ಉದ್ದಗಲಕ್ಕೂ ದೊಡ್ಡ ಪ್ರೊಟೆಸ್ಟ್ ಅನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ ನಿನ್ನೆ ಅಷ್ಟೇ ನಾವು ಕೂಡ ನಮ್ಮ ಟಿವಿಯಲ್ಲಿ ಶೂಟ್ ಮಾಡಿದ್ವಿ. ಕರ್ನಾಟಕ ಮಹಮ್ಮದೀಯರ ಕನ್ನಡ ಸಂಘದವರು ಬಹಳ ಅರ್ಥಪೂರ್ಣವಾದ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ರು. ಅದು ಅಂದ್ರೆ ಮುಸ್ಲಿಮರು ಕೂಡ ಉಗ್ರವಾಗಿದ್ದ ಪ್ರತಿರೋಧಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ಲೇಬೇಕು. ಯಾಕಂದ್ರೆ ನಾವು ಇಂಡಿಯನ್ಸು, ನಾವು ಭಾರತೀಯರು, ಭಾರತದ ಮೇಲೆ ಆದಂತ ಪೈಶಾಚಿಕ ದಾಳಿನ ನಾವು ಖಂಡಿಸ್ಬೇಕು. ಆ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾವನ ಧರ್ಮದ ಹೆಸರು ಇಟ್ಕೊಂಡು ಅವನೇನ್ ಧರ್ಮದ ವಕ್ತಾರನ್ನ, ಅವನೇನ್ ಧರ್ಮ ಅರ್ಥ ಮಾಡ್ಕೊಂಡಿರೋ ರೀತಿ ಅದಲ್ಲ ಅದು. ಆದ್ರಿಂದ ಇದನ್ನ ಧರ್ಮದ ದೃಷ್ಟಿಯಲ್ಲಿ ಇದನ್ನ ಇಟ್ಕೊಂಡು ಅದರ ಲಾಭವನ್ನ, ರಾಜಕೀಯ ಲಾಭವನ್ನ ಯಾರಾದ್ರೂ ಪಡಿತೀವಿ ಅಂತಂದ್ರೆ ಅದೇನಾಗಲ್ಲ. ಮೂಲ ಧರ್ಮದಲ್ಲಿ ಈ ತರದ ಸಮಸ್ಯೆಗಳು, ಈ ತರದ ಕೊಲೆ ಮಾಡುವಂತದ್ದು ಒಂದು ಮನಸ್ಥಿತಿ ಇರೋದೇ ಇಲ್ಲ. ಈ ಮಧ್ಯ ಧರ್ಮ ರಕ್ಷಕರು ಅಂತ ಬರ್ತಾರಲ್ಲ, ಹೌದು, ಏಜೆಂಟ್ರು ಅವ್ರದ್ದು ಈ ತರದ ಕುತಂತ್ರ ಅನ್ಸುತ್ತೆ. ಅವರು ಕೋಮು ವಿಷಯವನ್ನ ಬಿತ್ತುವ ಭಾಷಣ ಮಾಡೋದು, ಪ್ರಚೋದನೆ ಮಾಡೋದು, ಅದಕ್ಕೆ ತುಂಬಾ ತಳ ಸಮುದಾಯದ ಅಥವಾ ಏನೋ ಅರಿಯದ ಹುಡುಗರನ್ನ ಬಳಸ್ಕೊಳ್ಳೋದು. ಆ ಹುಡುಗರ ಧರ್ಮ ಗ್ರಂಥಗಳನ್ನು ಓದಿರಲ್ಲ ಅಂತ ಬಳಸ್ಕೊಂಡು 100ಕ್ಕೆ 100 ಭಾಗ ಹಂಗೆ ಆಗ್ತಿರೋದು. ಅಂದ್ರೆ ಅವ್ರು ನೆಟ್ವರ್ಕ್ ಮಾಡ್ಕೋಬೇಕು. ಆ ನೆಟ್ವರ್ಕ್ ಅಲ್ಲಿ ಏನೋ ಅರಿಯದ ದಡ್ಡರು, ಮುಗ್ಧರು ಇರ್ತಾರೆ. ಮತ್ತೆ ಅವರಿಗೆ ಅವ್ರದೇ ಆದಂತ ನಾನಾ ಸಮಸ್ಯೆಗಳಿರ್ತವೆ. ಕಷ್ಟ, ಬಡತನ, ನಿರುದ್ಯೋಗ, ನಿರಕ್ಷರತೆ ಇವೆಲ್ಲ ಇರ್ತವೆ. ಅಂತವ್ನ ಕರ್ಕೊಂಡ್ಬಂದು ಅವ್ರ ತಲೆನಲ್ಲಿ ಧರ್ಮನ ತುಂಬೋದು. ನೀನ್ ಸ್ವರ್ಗಕ್ಕೆ ಹೋಗ್ತೀಯ ಅನ್ನೋದು ಹೋಗ್ಲಿ. ಆ ಧರ್ಮನ ತುಂಬಲಿ, ಬೇರೆ ಧರ್ಮದ ಬಗ್ಗೆ ಹೇಟ್ರೆಸ್ ಡೆವಲಪ್ ಮಾಡೋದು. ಮತ್ತು ಅವನ ಎಲ್ಲ ಹತಾಶೆಗೆ, ವೈಫಲ್ಯಕ್ಕೆ ಬೇರೆ ಧರ್ಮ ಕಾರಣ ಅಂತೇಳಿ ಸುಳ್ಳನ್ನ ತುಂಬಿ ಪೂರ್ವಾಗ್ರಹ ಪೀಡಿತವಾಗಿ ತಯಾರು ಮಾಡೋದು, ಅವನನ್ನ ಯಂತ್ರ ತರ ಬಳಸೋದು, ಮತ್ತು ಅವನಲ್ಲಿ ವಿಕೃತತೆಯನ್ನ ಹುಟ್ಟಾಕೋದು, ಮತ್ತೆ ವಿಧ್ವಂಸಕ ಕೃತ್ಯಕ್ಕೆ ಅವ್ರನ್ನ ಬಳಸ್ಕೊಳ್ಳೋದು. ಇದನ್ನ ಯಾವುದನ್ನು ಧರ್ಮ ಇದು ಬೋಧಿಸಲ್ಲ. ಇದು ಕ್ರಿಮಿನಲ್ ಆಕ್ಟಿವಿಟಿ. ಇದು ದೇಶದ ವಿರುದ್ಧ, ಮಾನವೀಯತೆಯ ವಿರುದ್ಧ ನಡೆಸುವ ಸಂಚಿದು. ಇದು ದೇಶ ಮತ್ತು ಮಾನವೀಯತೆ ಎರಡರ ವಿರುದ್ಧ ನಡೆಸುವಂತ ಸಂಚಿದು. ಈ ನೆಟ್ವರ್ಕ್ ಅನ್ನ ಭೇದಿಸಬೇಕು ಒಂದು ರಾಷ್ಟ್ರವಾಗಿ. ಯಾಕೆ ಅಂತಂದ್ರೆ ಒಂದು ಐಡಿಯಾಲಜಿಕಲ್ ಆಗಿ ನಾವು ಮಾತಾಡೋದು, ಒಂದು ನಿಲುವನ್ನು ಹೊಂದೋದು ಎಷ್ಟು ಮುಖ್ಯನೋ, ಬಟ್ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಒಂದು ದೇಶನ ಪ್ರಾಕ್ಟಿಕಲ್ ಆಗಿ ಪ್ರೊಟೆಕ್ಟ್ ಮಾಡೋದಿದೆಯಲ್ಲ, ಅದು ಸವಾಲೇ. ಅದೇನು ಮಾಮೂಲಿ ವಿಚಾರ ಏನಲ್ಲ. ಅಂತಹ ಪ್ರೊಟೆಕ್ಟ್ ಮಾಡೋರು ಪ್ರಿಜುಡೈಸಿಗೆ ಒಳಗಾಕು. ಅವರು ಜಿನೇನಾಗಿ ದೇಶನ, ರಾಜ್ಯನ ಅವರು ಪ್ರೊಟೆಕ್ಟ್ ಮಾಡಬೇಕು. ಆಗ ಮಾತ್ರ ಈ ಕೋಮು ಭಾವನೆ, ಇದನ್ನ ಈ ಒಂದು ಏನು ಉಗ್ರರ ಪೈಶಾಚಿಕ ಕೃತ್ಯ ಇದೆ, ಅದು ಕಮ್ಯುನಲ್ ಆಗಿ ಕನ್ವರ್ಟ್ ಆಗಲ್ಲ. ಆವಾಗ ಇಲ್ಲದೆ ಹೋದ್ರೆ ಎಲ್ಲದರಲ್ಲೂ ಇದರಲ್ಲೂ ಫಸ್ಟ್ ತಗೊಂಡು ನಾವು ಲಾಭ ಪಡ್ಕೊತೀವಿ ಅಂತ ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಬಹುಶಃ ಸರ್ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಜಗತ್ತಿನಲ್ಲಿ ಈ ಮನುಷ್ಯ ರೋಗ ರುಜಿನಗಳಷ್ಟೇ ಸತ್ತದಷ್ಟೇ ಸಮನಾಗಿ ಈ ಧರ್ಮದ ಹೆಸರು ನಡೆಯುತ್ತ ಯುದ್ಧಗಳಿಂದ, ಈ ತರದ ಹಲ್ಲೆ ಕ್ರೌರ್ಯಗಳಿಂದನೇ ಅಷ್ಟೇ ಸತ್ತಿದ್ದಾನೆ ಅಂತ ಅನ್ಸುತ್ತೆ. ಅಂದ್ರೆ ರೋಗ ರುಜಿನಗಳು ಸತ್ತಿದ್ದಕ್ಕಿಂತಲೂ ಹೆಚ್ಚಾಗಿ ಈ ಮತಾಂಧತೆ, ಕೋಮುವಾದಗಳಿಂದ ಸತ್ತಿದ್ದಾನೆ ಅಂತ ಅನ್ಸುತ್ತೆ. ಹೌದು, ಅಷ್ಟೊಂದು ರಾಜಕೀಕರಣ ಧರ್ಮದ ಹೆಸರಲ್ಲಿ ನಡೀತಾ ಇದೆ ಅಂತ ಬೇಕಿಲ್ಲ. ಧರ್ಮ ಮತ್ತು ರಾಜಕಾರಣ ಮೊದಲಿಂದಲೂ ಭಾರತದಂತಹ ನೆಲದಲ್ಲಿ ಮೊದಲಿಂದ ಜೊತೆಯಾಗಿ ಬಂದ್ಬಿಟ್ಟಿದೆ. ಮತ್ತು ಅದನ್ನ ತೀವ್ರವಾಗಿ, ಅಷ್ಟೊಂದು ವಿಪರೀತವಾಗಿ ಧರ್ಮವನ್ನ ರಾಜಕಾರಣಕ್ಕೆ ಬಳಸೋದು ಅದು ಯಾವ ಸಮುದಾಯಗಳಿಗೂ ಒಳ್ಳೇದಲ್ಲ. ಅಥವಾ ಯಾವ್ದಾರ ಸಮುದಾಯಗಳನ್ನ ಹೋಲಿಕೆ ಮಾಡೋದು, ಯಾವ್ದಾರ ಪಾರ್ಟಿಗಳಾಗಿ ಅವರ ನಿಲುವಿನ ಅನುಸಾರ
ಭಯೋತ್ಪಾದಕತೆಯನ್ನ ಪಕ್ಷಾತೀತವಾಗಿ, ಅದನ್ನ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಖಂಡಿಸ್ಬೇಕು. ಸಮುದಾಯಗಳನ್ನ ಮೀರಿ ಅದನ್ನ ಖಂಡಿಸ್ಬೇಕು. ಆದ್ರಿಂದ ಧರ್ಮ ಮತ್ತು ರಾಜಕಾರಣ ಒಂದಕ್ಕೊಂದು ಬೆಸ್ಕೊಂಡು ಅದೇ ಒಂದು ಪಕ್ಷಗಳ ಉಸಿರಾದರೆ ಅದ್ರ ಮೇಲೇನೆ ರಾಜಕಾರಣವನ್ನ ನಾವು ಮಾಡ್ತೀವಿ, ಅದ್ರ ಮೇಲೇನೆ ದೇಶ ರನ್ ಮಾಡ್ತೀವಿ ಅನ್ನೋಂಥ ಮನಸ್ಥಿತಿ ಏನಾದ್ರು ಬಂತು ಅಂದ್ರೆ ಮುಂದೆ ಒಂದಲ್ಲ ಒಂದಿನ ಅದು ಅಪಾಯಕಾರಿ. ಸರಿ, ಈ ತರದ ಕೃತ್ಯಗಳನ್ನು, ದುಷ್ಕೃತ್ಯಗಳು ನಡೀತಾವಲ್ಲ, ಇದ್ರ ಹಿಂದೆ ಪಾಕಿಸ್ತಾನದ ಹೆಸರು ಸದಾ ಕೇಳಿ ಬರುತ್ತೆ. ಅದು 100% ನಿಜಾನಾ ಅಥವಾ ಅದು ಕೇವಲ ನಮ್ಮ ಊಹೆ ಅಥವಾ ಒಂದು ಭ್ರಮೆ ಅಂತ ಅನ್ಕೋಬೇಕಾ? ಇಲ್ಲ, ಪಾಕಿಸ್ತಾನದ ಹೆಸರು ಊಹೆ ಅಂತ ನಾನಂತೂ ಏನ್ ತಿಳ್ಕೊಳ್ಳಲ್ಲ. ಯಾಕೆಂತಂದ್ರೆ ಟೆರರ್ ಅನ್ನೋದು ಪಾಕಿಸ್ತಾನ ಲಾಂಚ್ ಪ್ಯಾಡ್ ಆಗ್ತಾ ಇದೆ. ಪಾಕಿಸ್ತಾನದ ನೆಲದಿಂದ ಭಯೋತ್ಪಾದಕತೆಯನ್ನ ಭಾರತಕ್ಕೆ ರವಾನೆ ಮಾಡ್ತಿದೆ ಅನ್ನೋದಕ್ಕೆ ಈ ಹಿಂದೆ ಬೇಕಾದಷ್ಟು ಘಟನೆಗಳು, ಬೇಕಾದಷ್ಟು ಇನ್ಸಿಡೆಂಟ್ಗಳು, ಪಾಕ್ ಆಕ್ಯುಪೈಡ್ ಕಾಶ್ಮೀರದಿಂದ ಬೇಕಾದಷ್ಟು ಘಟನೆಗಳಿವೆ. ಕೆಲವು ಸರಿ ಇಲ್ದಲೇ ಇದ್ರೂ ಇರ್ಬೋದು, ಕೆಲವು ಸರಿ ಭಯೋತ್ಪಾದಕರು ಮಾತ್ರ ಅದನ್ನ ನಡೆಸಿ ಅದನ್ನ ಪಾಕಿಸ್ತಾನದ ಮೇಲೆ ಹಾಕಿರ್ಬೋದು. ಬಟ್ ಪಾಕಿಸ್ತಾನ ಒಂದು ರಾಷ್ಟ್ರವಾಗಿ ಒಂದು ವಿಫಲ ರಾಷ್ಟ್ರ, ನೇರವಾಗಿ ಎದುರಿಸಲಿಕ್ಕಾಗದೆ ವಿಫಲ ರಾಷ್ಟ್ರ. ಅದು ಎಕಾನಮಿ ಇರ್ಬೋದು, ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಅದು ಕೆಲವು ಸರಿ ಧರ್ಮದ ರೂಲಿಂಗ್ ಬರುತ್ತಲ್ಲಿ, ಇಸ್ಲಾಮಿಕ್ ರೂಲಿಂಗ್ ಈ ಥರದ್ದು ಬರುತ್ತೆ. ಹೀಗಾಗಿ ಪಾಕಿಸ್ತಾನ ತನ್ನದೇ ನೆಲವನ್ನ ಟೆರರಿಸಮ್ ಅನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ, ಅಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ, ಅಲ್ಲಿಯ ಮಿಲಿಟರಿನೇ ಇಂಡಿಯಾದಲ್ಲಿ ಪ್ರಾಬ್ಲಮ್ ಅನ್ನ ಮಾಡೋದಕ್ಕೆ, ಟ್ರೈನಿಂಗ್ ಕೊಡೋದಕ್ಕೆ ಅವಕಾಶಗಳು ಮಾಡಿಕೊಡುತ್ತೆ. ಅಲ್ಲಿಯ ಏಜೆನ್ಸಿನೇ ಅವರಿಗೆ ಭಯೋತ್ಪಾದಕರನ್ನ ರೆಡಿ ಮಾಡಿ, ಅವರು ಅದನ್ನ ಸ್ವಾತಂತ್ರ್ಯ ಹೋರಾಟಗಾರರು, ಕಾಶ್ಮೀರ ವಿಮೋಚನಕಾರರು ಅಂತ ಕರೆಯೋದು. ನಾವು ಟೆರರಿಸ್ಟ್ಗಳು ಅಂತ ಕರಿತೀವಿ, ಅವರು ಕಾಶ್ಮೀರ ವಿಮೋಚನಾ ಹೋರಾಟಗಾರರು ಅಂತ ಅವ್ರು ಗುರುತಿಸ್ತಾರೆ ಅವ್ರನ್ನ. ಹೀಗಾಗಿ ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರದ ಮುಖ್ಯಸ್ಥರು ಪ್ರಾಕ್ಸಿ ವಾರನ್ನ ತಯಾರು ಮಾಡೋದಕ್ಕೆ ಮಾಡಿ ಕಳಿಸುವಂಥದ್ದು ಇದೆಯಲ್ಲ, ಸರಿ ಇಲ್ಲ. ಪಾಕಿಸ್ತಾನ ದೇಶನೇ ಹೊಣೆ. ತಮ್ಮ ನೆಲದಲ್ಲಿ ಭಯೋತ್ಪಾದಕ ಇಂಥ ಕೃತ್ಯಗಳಿಗೆ ಪ್ರಮೋಟ್ ಮಾಡೋದು ರಾಷ್ಟ್ರನ, ಅಥವಾ ಅವ್ರಿಗೆ ಗೊತ್ತಿಲ್ಲದಲೇ ಅವ್ರ ನೆಲದಲ್ಲಿ ಇಂಥದ್ದೊಂದು ಭಯೋತ್ಪಾದಕ ಕೃತ್ಯ ನಡೀತಿದೆ ಅಂತ ಅವ್ರು ಬಗ್ಬಡಿಯಕ್ಕಾಗಲ್ವಾ? ಯಾಕೆ ಬಗ್ಬಡಿತಿಲ್ಲ? ಅವ್ರಿಗೆ ಧರ್ಮನೇ ಇಂಪಾರ್ಟೆಂಟಾ? ಒಂದು ರಾಷ್ಟ್ರದಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋಕ್ಕೆ, ಹತ್ಯೆಗಳನ್ನ ಮಾಡೋದಕ್ಕೆ ಸಿವಿಲಿಯನ್ ಏನ್ರಿ ಮಾಡ್ತಾರೆ? ಟೂರಿಸ್ಟ್ಗಳು ಏನ್ ಮಾಡ್ತಾರೆ? ಹೋಗಿ ಈಗ ನೋಡಿ, ನಿನ್ನ ಹೆಸರೇನು ಅಂತ ಹೇಳಿ ಬೈಫರ್ಗೇಟ್ ಮಾಡಿ ಒಬ್ಬೊಬ್ಬನ ಕೊಲ್ಕೊಂಡು ಬಂತ ಅಂದ್ರೆ ಈ ದೇಶದಲ್ಲಿ ಯಾವ ಸಂದೇಶ ಹೋಗುತ್ತೆ? ಒಂದು ವೇಳೆ ಆಯ್ತಪ್ಪ, ಅವ್ರು ಮುಸ್ಲಿಂ ಪರಾನೇ ಇರಲಿ, ಅವ್ರು ಮಾಡುವಂತ ಕೃತ್ಯ ಇಲ್ಲಿರುವ ಮುಸಲ್ಮಾನರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಹೇಗ್ ಮುಸ್ಲಿಂ ಪರ ಅವರು ಮುಸ್ಲಿಂ ಪರಾನೂ ಅಲ್ಲ, ಅವರು ಇಸ್ಲಾಂ ಧರ್ಮದ ಪರಾನೂ ಅಲ್ಲ, ಅವರು ಕೇಡಿಗಳು ಮತ್ತು ವಿಕೃತ ಮನಸ್ಸಿನ. ಅಲ್ಲಿ ಪಾಕಿಸ್ತಾನದಲ್ಲೂ ಕೊಳಕ್ ರಾಜಕಾರಣ ಅಷ್ಟೇ, ಇನ್ನೇನಿಲ್ಲ. ನೀವು ಹೇಳಿದಾಗೆ ಸರ್, ಅಲ್ಲೆಲ್ಲೂ ಆ ತರ ದುಷ್ಕೃತ್ಯಗಳು ನಡೆದಾಗಲಿಲ್ಲ. ಇಲ್ಲಿ ನಮ್ಮ ದೇಶದೊಳಗಡೆ ಬರ್ತಾ ಇರುವ ನಮ್ಮ ಜೊತೆಗಿರುವ ಮುಸ್ಲಿಮರೆಲ್ಲ ಒಂಥರದ ಸಂಕಟವನ್ನು ಅನುಭವಿಸ್ತಾರೆ. ಹೌದು. ಮತ್ತು ಅವ್ರನ್ನ ಚುಚ್ಚಿ ಇದಕ್ಕೆ ನೀವೇನ್ ಹೇಳ್ತೀರಾ, ಇದಕ್ಕೆ ನಿಮ್ಮವರು ಮಾಡಿದಾರಲ್ಲ, ನೀವು ಇದನ್ನ ಹೆಂಗ ಅಂತ ಅನ್ನುವಂತ ಒಂದು ಮನಸ್ಥಿತಿ ಹಿಂದೂಗಳಲ್ಲಿ ಇತ್ತೀಚಿನ ಜಾಸ್ತಿ ಆಗ್ತದೆ. ಅದರಲ್ಲೂ ಬಿಜೆಪಿ ಸರ್ಕಾರ ಬಂದ್ಮೇಲೆ ಇದನ್ನ ನಾವು ಮುಸ್ಲಿಂ ಸಮುದಾಯದ ನಮ್ಮ ಸಂಘಟಕರಿಗೆ, ಸಹಜೀವಿಗಳಿಗೆ ನಾವು ಹೇಗೆ ಇಲ್ಲ ತಪ್ಪದು. ಈಗ ನಾನು ಆವಾಗ್ಲೇ ಅಂದ್ರೆ ಯಾವುದೋ ಒಂದು ಬಿಡಿ ಇನ್ಸಿಡೆಂಟ್ ಅನ್ನ, ಪ್ರತ್ಯೇಕವಾದ ಘಟನೆಯನ್ನ ಸಮುದಾಯದ ಮೇಲೆ ಹಾಕೋದಿದೆಯಲ್ಲ, ಅದು ಯಾರಿಗೂ ಒಳ್ಳೇದಲ್ಲ. ಅದು ಹಿಂದೂ ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಇರ್ಬೋದು, ಮತ್ತು ಎಲ್ಲಾ ಸಮುದಾಯ, ಯಾವುದೇ ಸಮುದಾಯ ಇಡಿಯಾಗಿ ಏನ್ ಕೇಡಿಗಳೇನಿರಲ್ಲ. ಆ ಸಮುದಾಯದಲ್ಲೂ ಬಡವರು ಇರ್ತಾರೆ, ಆ ಸಮುದಾಯದಲ್ಲೂ ಹೆಣ್ಮಕ್ಳು ಇರ್ತಾರೆ, ಅವರ ಕಷ್ಟ ನಷ್ಟ ಬಡತನ ಎಲ್ಲವೂ ಆ ಸಮುದಾಯದ ಜನರಲ್ಲಿರುತ್ತೆ, ಈ ಸಮುದಾಯದಲ್ಲೂ ಇರುತ್ತೆ. ಹೀಗಾಗಿ ಯಾವುದೋ ಘಟನೆಯನ್ನ ಸಮುದಾಯಕ್ಕೆ ಹೊಣೆಯನ್ನಾಗಿ ಮಾಡ್ಕೊಳ್ಳುವಂಥ ಕ್ಷುಲ್ಲಕತನ ಇದೆಯಲ್ಲ, ಅದು ಒಳ್ಳೇದಲ್ಲ. ಈಗ ಕಾಶ್ಮೀರದ ಘಟನೆ ಅಲ್ಲಿ ಟೂರಿಸಮ್ ಅನ್ನ ಪ್ರಮೋಟ್ ಮಾಡ್ತೀವಿ ಅಂತ ಅವ್ರು ಹೇಳ್ಕೊತಾರೆ. ಮತ್ತೆ ಬೇಕಾದಷ್ಟು ದೊಡ್ಡ ರಾಜಕೀಯ ಬೆಳವಣಿಗೆಗಳೆಲ್ಲ ಆಗಿದ್ವು. ಈಗ ಅಲ್ಲಿಂದ ಶಾಂತಿ ಅಂತ ಹೇಳಿ ಅದನ್ನು ಅವ್ರು ಹೇಳ್ಕೊತಾರೆ. ಶಾಂತಿ ಮತ್ತೆ ಅಲ್ಲಿ ಏನೋ ವಾತಾವರಣನೇ ಚೇಂಜ್ ಆಗಿದೆ ಅಂತ ಹೇಳ್ಕೊತಾರೆ. ಸರಿ, ಶಾಂತಿ ಸ್ಥಾಪನೆ ಮಾಡೋದು ನಿಮ್ ಗುರಿಯಾಗಿತ್ತು ಅಂದ್ರೆ, ಟೂರಿಸಮ್ ಅನ್ನ ಪ್ರಮೋಟ್ ಮಾಡೋದು ನಿಮ್ ಗುರಿಯಾಗಿತ್ತು ಅಂದ್ರೆ ಅದು ಸ್ವಾಗತಾರ್ಹವಾದಂತಹ ಸಂಗತಿ. ದೇಶದ ಮುಕ್ಕುಟದಲ್ಲಿರೋದು ಪಾಕಿಸ್ತಾನದ ಗಡಿಯಲ್ಲಿರುವಂತಹ ರಾಜ್ಯ. ಅಲ್ಲಿ ಬೇಕಾದಷ್ಟು ರಾಜಕೀಯ ಬೆಳವಣಿಗೆಗಳು ಆದ ನಂತರ ಅಲ್ಲಿಯ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು?
ಮತ್ತೆ ಅಲ್ಲಿ ಆ ಪಹಲ್ಗಾಮ್ ಆ ಜಿಯೋಗ್ರಫಿನ ನೋಡಿದ್ರೆ, ಭೂಗೋಳನ ನೋಡಿದ್ರೆ ಅಲ್ಲಿ ಹೋಗ್ಬೇಕಾಗಿರೋ ರೀತಿ, ಹೋಗ್ಬೇಕಾಗಿರೋ ರೀತಿ, ಮೇಲಿಂದ ಕೆಳಗೆ ಬರಬೇಕಾಗಿರೋ ರೀತಿ ನೋಡಿದ್ರೆ 1 ಗಂಟೆ ಹಿಡಿಯುತ್ತೆ ಮಿನಿಮಮ್. ಅದು ಮಾನಸ ಸರೋವರಕ್ಕೆ ಲಾಂಚ್ ಪ್ಯಾಡ್, ಅಲ್ಲಿಂದ ಶುರುವಾಗುತ್ತೆ ಮಾನಸ ಸರೋವರ ಯಾತ್ರೆ. ಮಾನಸ ಸರೋವರ ಯಾತ್ರೆಗೆ ಸಿದ್ಧತೆಗಳು ನಡೆದಿರ್ಬೇಕಾದ್ರೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಅಂಥ ಸಂದರ್ಭದಲ್ಲಿ ಬಿಗಿ ಸೈನಿಕರ ಕಾವಲು ಇರಬೇಕಾಗಿತ್ತು. ಅಲ್ಲಿ 100 ಜನ 1000 ಜನ ಟೂರಿಸ್ಟ್ ಬರೋ ಪ್ಲೇಸಲ್ಲಿ ಸೆಕ್ಯೂರಿಟಿ ಇರಬೇಕಾಗಿತ್ತು. ನೀವು ಆ ವಿಡಿಯೋಸ್ಗಳನ್ನ ನೋಡಿದ್ರೆ ಅಲ್ಲಿ ಏನೂ ಇಲ್ಲ. ಆಮೇಲೆ ಅಲ್ಲಿರೋ ಲೋಕಲ್ ಮುಸ್ಲಿಮ್ಸು ಹೊತ್ತೋಯ್ತಾರೆ. ಇದು ಮೇಲ್ಮನೆಗಳಲ್ಲಿ ಬರಲ್ಲ. ಅದನ್ನೇ ನಾನು ಅಲ್ಲಿಗೆ ಬಂದೆ. ಲೋಕಲ್ ಮುಸ್ಲಿಮ್ಸು ಅವ್ರಿಗೆ ಸಹಾಯ ಮಾಡ್ತಾರೆ. ಅಲ್ಲಿ ಧರ್ಮ ಇಲ್ವಾ? ಅಲ್ಲಿ ಬರಲ್ವಾ? ನೀವು ಮಾನವೀಯತೆ ಒಂದು ಧರ್ಮದ ಭಾಗ ಆದಾಗ ಅದನ್ನ ನಾವು ತಗೋಬೇಕಲ್ವಾ? ಅವ್ರು ಹೊತ್ತೊಯ್ದ್ರು, ಸಹಾಯ ಮಾಡಿದ್ರು. ಧರ್ಮವನ್ನ ಮೀರಿ ಮಾನವೀಯವಾಗಿ ಮನುಷ್ಯತ್ವ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಸಹಾಯಕ್ಕೆ ಬೇರೆ ಬಂತು. ಆಸ್ಪತ್ರೆಗಳ ವ್ಯವಸ್ಥೆ ಇಲ್ಲ, ಅಲ್ಲಿ ಇನ್ನು ಸರಿಯಾದ ಆಸ್ಪತ್ರೆಗಳಿಲ್ಲ ಅಲ್ವಾ? ಅಲ್ಲಿ ಮನುಷ್ಯತ್ವ ಮೇಳೈಸ್ತಲ್ವಾ? ನಾವು ಅದನ್ನ ಪ್ರೀತಿಯಿಂದ ನೋಡ್ಬೇಕಲ್ವಾ? ಯಾಕೆ ನೋಡಲ್ಲ? ಈಗ ಅದೇ ಹಿರಿಯ ಪತ್ರಕರ್ತರಾಗಿ ಈ ಎಲ್ಲ ಮೇಲ್ಮೇಲೆಗಳೆಲ್ಲ ಪತ್ರಿಕೋದ್ಯಮ ಅಂದ್ರೆ ವಸ್ತುನಿಷ್ಠವಾಗಿ ಏನಿದೆ ಅಂತ ಹೇಳೋದು ಅಂತ ನೀವೆಲ್ಲ ಕಲ್ತಿರೋದು. ಆದ್ರೆ ಇತ್ತೀಚೆಗೆ ಏನಾಗ್ತಿದೆ, ಈ ಅಜೆಂಡಾ ಯಾವ ರೀತಿ ಇರಬೇಕು ಅನ್ನೋದನ್ನು ಕರ್ನಾಟಕ ಮೀಡಿಯಾ ಸೇರಿದಂತೆ ಭಾರತದ ಕೆಲವು ರಾಜ್ಯಗಳಲ್ಲಿ ಈ ಮೀಡಿಯಾಗಳೇ ಅರೇಂಜ್ ಮಾಡ್ತಿದ್ದಾರೆ. ಇದ್ರ ಮೂಲಕ ಅವರೇ ಹೀಗೆ ನೋಡ್ಬೇಕು, ಇದನ್ನ ಹೀಗೆ ನೋಡ್ಬೇಕಂತ ಅವ್ರ ಅಜೆಂಡಾನ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲಾ ಮೀಡಿಯಾಗಳು ಒಂದು ಬಿಜೆಪಿ ಪರವಾದ ಮತ್ತು ಬಿಜೆಪಿ ವಿರೋಧ ಪಕ್ಷದ ಯಾವಾಗಲೂ ವಿರೋಧ ಪಕ್ಷವಾಗಿ ವರ್ತಿಸಬೇಕಾಗಿತ್ತು, ಆದ್ರೆ ಆಡಳಿತ ಪಕ್ಷ ಪರವಾಗಿ ವರ್ತಿಸ್ತಾ ಇದ್ದಾರೆ. ಇದನ್ನ ನೀವು ಹಿರಿಯ ಪತ್ರಕರ್ತರಾಗಿ ದುರದೃಷ್ಟ ಮ್ಯಾನೇಜ್ಮೆಂಟ್ಗಳ ಪಾಲಿಸಿ. ಅಷ್ಟೇ ಪೂರ್ತಿ ವ್ಯಾವಹಾರಿಕವಾಗಿರೋದು. ಮತ್ತು ಮ್ಯಾನೇಜ್ಮೆಂಟ್ಗಳು ಕೂಡ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಅನ್ನು ಇರುತ್ತೆ. ಮ್ಯಾನೇಜ್ಮೆಂಟ್ಗಳಿಗೂ ಕೂಡ ಒಂದು ರಾಜಕೀಯ ಪಕ್ಷದ ಪರವಾದಂತಹ ನಿಲುವನ್ನ ಪತ್ರಿಕೆಗಳ ಮಾಲೀಕರು ಕೂಡ ಹೊಂದಿರ್ತಾರೆ. ಸಹಜವಾಗಿ ಆ ಪಾರ್ಟಿ ಮತ್ತು ಆ ಪಾರ್ಟಿ ಯಾವ ಮ್ಯಾನೇಜ್ಮೆಂಟ್ ಅವರು ಕೂಡ ಈ ಬಿಜೆಪಿ ಅಜೆಂಡಾ, ಹಿಂದೂ ಅಜೆಂಡಾ ಅಥವಾ ಏನು ಒಂದು ಕೋಮುವಾದಿ ಮನಸ್ಥಿತಿಯನ್ನು ಹರಡ್ತಾ ಇದ್ರಲ್ಲ, ಆ ತರದ ವಿರುದ್ಧದ ಅಜೆಂಡಾ, ಮನುಷ್ಯತ್ವದ ಸಮಾನತೆಯ ಅಜೆಂಡಾ ಹೊಂದಿರುವ ಯಾವ ಮ್ಯಾನೇಜ್ಮೆಂಟ್ ಇಲ್ದಂಗಿದೆಯಲ್ಲ ಅನ್ನೋದೇ ಒಂದು ದುರಾದೃಷ್ಟ. ಅದು ಏನಾಗುತ್ತೆ ಅಂತಂದ್ರೆ, ಪತ್ರಿಕೆಯನ್ನ ವ್ಯಾವಹಾರಿಕವಾಗೇ ಮಾಡಬೇಕು. ಒಂದು ಪತ್ರಿಕೆಯನ್ನ ಮಾಡ್ಬೇಕಾದ್ರೆ 100 ಕೋಟಿ ರೂಪಾಯಿ ಬೇಕು ಈಗಿರೋ ಪರಿಸ್ಥಿತಿ. ಅಥವಾ ಒಂದು ಟಿವಿ ಚಾನಲ್ ಮಾಡ್ಬೇಕಾದ್ರೆ 100 ಕೋಟಿ ರೂಪಾಯಿ ಬೇಕು. 100 ಕೋಟಿ ಬೇಕಿದ್ದು ಅದನ್ನ ಶ್ರಮ ವಹಿಸಿ ಹಾಕ್ಬೇಕು. ಅದಾದ್ಮೇಲೆ ಅದು ಕ್ಲಿಕ್ ಆಗ್ಬೇಕು, ಜನರಿಗೆ ರೀಚ್ ಆಗ್ಬೇಕು. ಅಷ್ಟು ಕೋಟಿನ ಐಡಿಯಾಲಜಿ ಪರ ಹಾಕೋರು ಯಾರು? ಈಗ ರೂಲಿಂಗ್ ಪಾರ್ಟಿಯ ಪರ ಹಣ ಹಾಕಿದ್ರೆ ಅವ್ರಿಗೆ ಜಾಹೀರಾತು, ಮತ್ತೊಂದೋ ಮಗದೊಂದೋ, ಅಥವಾ ಅವ್ರು ಬೇರೆ ಬಿಸ್ನೆಸ್ ಇದ್ರೆ ಆ ಬಿಸ್ನೆಸ್ಸಿಗೋ ಹೆಲ್ಪ್ ಆಗುತ್ತೆ. ಅವರ ಬೇರೆ ಈ ಪ್ರಿಂಟು ಅಥವಾ ವಿಜುವಲ್ ಮೀಡಿಯಾ ಬಿಟ್ಟು ಬೇರೆ ಬಿಸ್ನೆಸ್ ಇದ್ರೆ ಬೇರೆ ಬಿಸ್ನೆಸ್ಗಳಿಗೆ ಸಹಾಯ ಆಗ್ಬೋದು. ಆದ್ರೆ ಅವ್ರು ಅಗೇನೆಸ್ಟ್ ಐಡಿಯಾಲಜಿಗೆ ನೀವು ದುಡ್ಡು ಸುರಿದ್ರೆ ನೀವು ಎಕ್ಸಿಸ್ಟೆನ್ಸ್ ಹೇಗೆ ಸಾಧ್ಯ ಆಗುತ್ತೆ? ವ್ಯಾಪಾರೀಕರಣ. ಆಮೇಲೆ ದುಡ್ಡು ಎಷ್ಟು ಅಂತ ಸುರಿಯಕ್ಕಾಗುತ್ತೆ ಅಲ್ವಾ? ಅದು ವ್ಯಾವಹಾರಿಕ ಅಷ್ಟೇ, ಹಿಂಗೇನಿಲ್ಲ. ಬಟ್ ಆದ್ರೂ ಡಿಜಿಟಲ್ ಮೀಡಿಯಾ ಎಫೆಕ್ಟಿವ್. ಡಿಜಿಟಲ್ ಮೀಡಿಯಾ ಒಂದು ಪರ್ಯಾಯ ಅಭಿಪ್ರಾಯ ರೂಪಿಸೋದ್ರಲ್ಲಿ, ತಕ್ಷಣ ತುಂಬಾ ವಿಭಿನ್ನವಾದ ಅಭಿಪ್ರಾಯ ರೂಪಿಸೋದ್ರಲ್ಲಿ, ಕ್ವಿಕ್ ಆಗಿ ಆಕ್ಟ್ ಮಾಡೋದ್ರಲ್ಲಿ, ಮತ್ತೆ ಜನಸಾಮಾನ್ಯರ ಮಟ್ಟದಲ್ಲಿ ಅಭಿಪ್ರಾಯ ರೂಪಿಸೋದ್ರಲ್ಲಿ ಡಿಜಿಟಲ್ ಮೀಡಿಯಾ ಬಹಳ. ಮೋದಿ ಸರ್ ಇವರೆಲ್ಲ ಒಂದು ಅಜೆಂಡಾ ಕ್ರಿಯೇಟ್ ಮಾಡಿದ್ರು ಪಹಲ್ಗಾಮ್ ಬಗ್ಗೆ. ಬಟ್ ಈ ಡಿಜಿಟಲ್ ಮೀಡಿಯಾದಲ್ಲಿ ಏನು ಸತ್ಯದ ಪರವಾಗಿ ಅವಾಗ ಈ ಮೋದಿಯವರು ಕೂಡ ಇದು ನಮ್ಮ ಸೆಕ್ಯೂರಿಟಿ ಪ್ರಾಬ್ಲಮ್ ಒಪ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಸರಿ, ಇದೇನು ಒಂದು ದಕ್ಷಿಣ ಭಾರತದ ರಾಜ್ಯಗಳು ಒಂದು ಸೆಕ್ಯುಲರಿಸಂ ರಾಜ್ಯಗಳು ಅಂತ ಮೊದಲಿಂದ ಗೊತ್ತಿರೋದು. ಆದ್ರೆ ಇತ್ತೀಚೆಗೆ ಒಂದು 8 ವರ್ಷಗಳಲ್ಲಿ ಅವರು ಉದ್ದೇಶಪೂರ್ವಕವಾಗಿಯೋ ಏನೋ ಗೊತ್ತಿಲ್ಲ, ಹಿಜಾಬ್ ಆಗಿರ್ಬೋದು, ಹಲಾಲ್ ಆಗಿರ್ಬೋದು, ಆಜಾನ್ ಆಗಿರ್ಬೋದು, ಎಲ್ಲ ಸಣ್ಣ ಘಟನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ವಿಭಜಕ ನೀತಿಗಳನ್ನ, ಅಂದ್ರೆ ಹಿಂದೂ ಮುಸ್ಲಿಂ ಅನ್ನು ಒಡೆಯುವ ನೀತಿಗಳನ್ನ ಕೆಲವು ಕೋಮು ವಿಷಬಿತ್ತುವ ಭಾಷಣಕಾರರು, ಕೆಲವು ಮೂಲಭೂತವಾದ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಅವ್ರನ್ನ ಹೇಗೆ ನಾವು ಎಲ್ಲ ಜನ ಒಟ್ಟಾಗಿ ಹೇಗೆ ಎದುರಿಸೋದು ಮತ್ತು ಇದನ್ನ ಮತ್ತೆ ಹೇಗೆ ಸಹಭಾತೃತ್ವವನ್ನು ಕಟ್ಟುವಂತ ಕೆಲಸ ಮಾಡಬೇಕಾಗಿದೆ ಅಂತ? ಅದು ಈಗ ದಕ್ಷಿಣ ಭಾರತದಲ್ಲಿ ಏನಾಗಿದೆ ಅಂದರೆ ತುಂಬ ಕಷ್ಟನೇ. ಈಗ ತಮಿಳ್ನಾಡು ಗಟ್ಟಿಯಾದ ಪೆರಿಯಾರ್ ಮೂಮೆಂಟ್ ಇದೆ.
ಕರ್ನಾಟಕ ಬಸವೇಶ್ವರ ಮೂಮೆಂಟ್ ಇದೆ, ಬಸವೇಶ್ವರ ಮೂಮೆಂಟ್ ಇದೆ. ಆಂಧ್ರದಲ್ಲಿ, ಅಲ್ಲೂ ಕೂಡ ಕೇರಳದಲ್ಲಿ ನಾರಾಯಣ ಗುರು ಅಂಥವರ ಒಂದು ಮೂಮೆಂಟ್ ಇದೆ. ಹೀಗಾಗಿ ಸೆಕ್ಯುಲರಿಸಮ್ ಅನ್ನೋದು ದಕ್ಷಿಣ ಭಾರತದ ಜನರಲ್ಲಿ ನರನಾಡಿಗಳಲ್ಲಿದೆ. ಒಂದು ಬ್ಯಾಕ್ಗ್ರೌಂಡ್ ಇದೆ. ಇಲ್ಲಿಯ ರಾಜಕಾರಣಕ್ಕೆ, ಸೋಷಿಯಲ್ ಚೇಂಜಿಗೆ ಒಂದು ಹಿನ್ನೆಲೆ ಇದೆ, ಚಾರಿತ್ರಿಕವಾದಂತಹ ಹಿನ್ನೆಲೆ ಇದೆ. ಹೀಗಾಗಿ ಅದರ ಬೇರುಗಳನ್ನ ಸಡಿಲ ಮಾಡೋದು ತುಂಬ ಕಷ್ಟ. ಅದನ್ನು ತುಂಬ ಪ್ರವೋಕಿಂಗ್ ಸ್ಪೀಚ್ಗಳ ಮೂಲಕ, ಇಲ್ಲ ನೆರೆಟಿವ್ಸ್ಗಳನ್ನ ಹುಟ್ಟಾಕೋದ್ರ ಮೂಲಕ, ಈಗ ಇಲ್ಲಿ ಎಲ್ಲ ಯಾವುದದು ಉರಿಗೌಡ ನಂಜಗೌಡ ಅಂತ ಈ ಥರ ಏನೇನೋ ನೆರೆಟಿವ್ಸ್ಗಳನ್ನ ಹುಟ್ಟಾಕೋದ್ರ ಮೂಲಕ ಪ್ರಯತ್ನ ಪಟ್ಟರು. ಈಗ ಹಿಜಾಬೇ ಆಗಿದೆ ಕರ್ನಾಟಕದಿಂದ ತಗೊಳ್ಳಿ ನೀವು, ತುಂಬ ಹಿಜಾಬು, ಅದೇನೋ ಜಟ್ಕಾ ಕಟ್ಟು, ಆಮೇಲೆ ಕೇಸರಿ ಶಾಲು, ಆಮೇಲೆ ವ್ಯಾಪಾರ ಬಹಿಷ್ಕಾರ. ರಿಸಲ್ಟ್ ಏನ್ ಬಂತು? ಅಲ್ಲ, ಎಲ್ಲ ಮಾಡಿದ್ರು ಸರಿ, ಸಕ್ಸಸ್ ಆಗ್ಲಿಲ್ಲ. ಅದರ ಫಲಿತಾಂಶ ಬರ್ಲಿಲ್ಲ. ಅವರು ಅದನ್ನ ಇಟ್ಕೊಂಡು ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಪ್ರಯೋಗ ಮಾಡಕ್ ಹೋದ್ರು, ಬಟ್ ರಿಸಲ್ಟ್ ಏನ್ ಬರ್ಲಿಲ್ಲ ಅದು. ಹಿಂಗಾಗಿ ಒಂದು ಅವರಲ್ಲೇ ಜನಸಾಮಾನ್ಯರಲ್ಲೇ ಅರಿವಿದೆ, ಇವತ್ತು ಇಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ಅಜೆಂಡನ ಸಾರುವಂತ ಮೀಡಿಯಾಗಳಿಲ್ವಾ? ಇವೆ ಮೀಡಿಯಾಗಳು ಇದ್ರೂ ಜನಸಾಮಾನ್ಯರ ಮೇಲೆ ಏನು ಪರಿಣಾಮ ಏನು ಬೀರ್ಲಿಲ್ಲ. ಹೀಗಾಗಿ ಇಲ್ಲಿ ನಾವು ಐಡಿಯಾಲಜಿಗಳನ್ನ ಪಕ್ಕಕ್ಕಿದೆ. ನಾನು ಆ ಐಡಿಯಾಲಜಿ, ಅವರು ಆ ಐಡಿಯಾಲಜಿ ಅನ್ನೋದನ್ನ ಒಂದೊಂದು ರಾಜಕೀಯ ಪಕ್ಷಗಳು ಅವ್ರವ್ರದ್ದೇ ಆದ ಅಜೆಂಡಾ ಇಟ್ಕೊಂಡಿರ್ತಾರೆ. ಅದನ್ನ ನಂಬುವವರು ಕೂಡ ಇದ್ದಾರೆ, ಅದನ್ನ ಅದು ಸರಿ ಇಲ್ಲ ಅಂತ ಹೇಳುವವರು ಕೂಡ ಇದ್ದಾರೆ. ಬಟ್ ಎಲ್ಲದನ್ನು ಮೀರಿ ಮನುಷ್ಯತ್ವಕ್ಕೆ ಯಾವ ಐಡಿಯಾಲಜಿ ಇದೆ? ಈಗ ಮನುಷ್ಯತ್ವ ಅಂದ್ರೆ ಮನುಷ್ಯತ್ವ ಇಂಪಾರ್ಟೆಂಟು. ಅದು ಎಂಥ ಕಾಮನ್ ಮ್ಯಾನಿಗೂ ಕೂಡ ಹೊಳೆಯುವಂಥದ್ದು ಅಲ್ವಾ ಮನುಷ್ಯತ್ವ ಅನ್ನೋದು. ಮಾನವೀಯವಾಗಿ ಮನುಷ್ಯತ್ವದಿಂದ ಜನ ವರ್ತಿಸ್ತಿದ್ದಾರೆ. ಹೇಳಿದ ತಕ್ಷಣ ಪಹಲ್ಗಾಮದಲ್ಲಿ ಘಟನೆ ಆಯ್ತಲ್ಲ, ಅದಕ್ಕೆ ಸೇಡಿನ ರೀತಿಯಲ್ಲಿ ಇವತ್ತು ಮೀಡಿಯಾಗಳಲ್ಲಿ ಗಮನಿಸಬಹುದು. ತೋಂಟದಾರ್ಯ ಮಠ ತುಂಬಾ ಸೌಹಾರ್ದಕ್ಕೆ ಹೆಸರಾದದ್ದು ಸ್ವಾಮೀಜಿಗಳಿಂದ, ಲಿಂಗಾಯತ ಬಸವ ತತ್ವವನ್ನು ಪಾಲಿಸುವಂತ. ಅಲ್ಲಿ ಇವತ್ತು ಕೆಲವರು ಹೋಗಿ ಮೀಡಿಯಾಗಳಲ್ಲಿ ಹೇಳ್ತಿದ್ದಾರೆ, ನಾವು ಮುಸ್ಲಿಂ, ಈಗ ಜಾತ್ರೆ, ಈ ತಿಂಗಳ ಜಾತ್ರೆ ಆರಂಭ ಆಗ್ತಿದೆ, ನಾವು ಮುಸ್ಲಿಮರಿಗೆ ಈ ಸಲ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಮುಸ್ಲಿಮರೇ ಮುಖ್ಯವಾಗಿ ಅವ್ರಿಗೆ ಹೊಲ ಇಲ್ಲ, ಮನೆ ಇಲ್ಲ, ನೌಕರಿಗಳು ಮಾಡುವಂತ ವ್ಯಾಪಾರ ನಂಬ್ಕೊಂಡಿರೋದು, ಅವ್ರು ಎಲ್ಲಿ ಹೋಗ್ಬೇಕು? ಈ ತರದ್ದು ಸಣ್ಣತನಗಳಿಗೆ ಅಲ್ಲೆಲ್ಲ ಆಗಿದ್ದಕ್ಕೆ ಇಲ್ಲಿ ಸೌಹಾರ್ದ ಪರಂಪರೆಗೆ ಲಿಂಗಾಯತ ಮಠಗಳು ತನ್ನದೇ ಆದ ಇತಿಹಾಸವನ್ನು ಹೊಂದಿವೆ. ಅಲ್ಲಿ ಆ ಸ್ಟೇಟ್ಮೆಂಟ್ ಅನ್ನು ಯಾರು ಮಾಡಿದಾರೋ ಗೊತ್ತಿಲ್ಲ. ಅದರಲ್ಲೂ ಆ ತೋಂಟದ ಆ ಮಠ ಅಂತೂ ಕೆಲವು ಲಿಂಗಾಯತ ಹುಡುಗರು ಆ ಮಠದ ಅಜ್ಜ ಅವರು ಇದ್ದಾರೆ. ಅವರು ಈಗ ಹೊಸದಾಗಿದ್ದಾರೆ. ಅವರು ನಮ್ಮ ತೋಂಟದ ಸಿದ್ಧಲಿಂಗ ಶ್ರೀಗಳ ನಂತರ ಈಗ ಹೊಸದಾಗಿದ್ದಾರೆ ಅವರು. ಹೀಗಾಗಿ ಆ ಮಠಕ್ಕೆ ದೊಡ್ಡ ಪರಂಪರೆ ಇದೆ. ಆಮೇಲೆ ಆ ರೊಟ್ಟಿ ಜಾತ್ರೆನೇ ದೊಡ್ಡ ಜಾತ್ರೆ. ಎಲ್ಲ ಮನೆಗಳಿಂದ ರೊಟ್ಟಿ ತಂದು ರೊಟ್ಟಿಯ ರಾಶಿ ಹಾಕಿ ಅದರ ಹಿಂದೆ ಒಂದು ಮೀನಿಂಗ್ ಇದೆ. ಹೀಗಾಗಿ ಅಲ್ಲಿ ಶ್ರೀಗಳು ಮತ್ತೆ ದೊಡ್ಡವರು ಕೂತು ಅದನ್ನ ಇಂಥದ್ದು ಆಗಬಾರ್ದು ಅಂತ ಅವ್ರು ಬಗೆಹರಿಸ್ತಾರೆ ಅಂತ ಅವ್ರು ಅದನ್ನ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಯಾರಾದ್ರೂ ಒಬ್ರು ಮಾತಾಡ್ತಾರ್ರಿ, ಅದು ಹಿಂಗಾಗಿ ಓವರ್ ಆಲ್ ಒಪಿನಿಯನ್ನೇ ಅದು ಅಂತಲ್ಲ. ಅದೇನು ಒಬ್ಬ ಈ ತರ ಮಾತಾಡ್ತಿದ್ದಂಗೆನೆ ಸುದ್ದಿಗಳಲ್ಲಿ ಅದೇ ಹೈಲೈಟ್ ಆಗ್ಬಿಡುತ್ತೆ. ಅದರ ಅರ್ಥ ಇಡೀ ಪರಿಸ್ಥಿತಿನೇ ಹಂಗಿದೆ ಅಂತ. ಈಗ ಪಾಪ್ಯುಲೇಷನ್ ವೈಸ್ ತಗೊಳ್ಳಿ, ಭಾರತದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಎಷ್ಟು? 16%, 12%, 18% ಇದೆ ಅಂತ ತಿಳ್ಕೊಳ್ಳೋಣ. 82% ಹಿಂದೂಗಳು ಅಂತ ತಿಳ್ಕೊಳ್ಳೋಣ. 80%, 82% ಇಡೀ ಹಿಂದೂಗಳೇ ಒಗ್ಗಟ್ಟಾಗಿ ಮುಸ್ಲಿಂ ವಿರುದ್ಧ ತಿರುಗಿಬಿದ್ರೆ ಮುಸ್ಲಿಮಾನರು ಬದುಕಕ್ಕಾಗ್ತದ? ಆಗಲ್ಲ. ಆಯ್ತಾ? ಆದ್ರೂ ಸೌಹಾರ್ದವಾಗಿ ನೆಮ್ಮದಿಯಿಂದ ಮುಸ್ಲಿಂ ಸಮುದಾಯ ಚೆನ್ನಾಗಿಲ್ಲಿ ಬದುಕ್ತಿದೆ ಅಂತಂದ್ರೆ ಎಲ್ಲ ಮುಸ್ಲಿಮ್ಸು ಕಮ್ಯುನಲ್ ಅಲ್ಲ, ಎಲ್ಲ ಹಿಂದೂಗಳು ಕಮ್ಯುನಲ್ ಅಲ್ಲ. ಅಲ್ಲಿ ಇವರು ಮನುಷ್ಯರು, ಇವರು ಇಲ್ಲೇ ಹುಟ್ಟಿದವರು, ಇವರು ಇದೇ ದೇಶವಾಸಿಗಳು ಅಂತ ಹಿಂದೂ ಸಮುದಾಯದ ದೊಡ್ಡ ವರ್ಗ ಪ್ರತಿಪಾದಿಸುತ್ತೆ. ಎಲ್ಲ ಒಂದು ಸಣ್ಣ ವರ್ಗ ಮಾತ್ರ ಕಮ್ಯುನಲ್ ಅಷ್ಟೇ, ಒಂದು ದೊಡ್ಡ ವರ್ಗ ಆತರ ನೋಡೋದಿಲ್ಲ. ಆ ವರ್ಗದಲ್ಲಿ ಸೌಹಾರ್ದತೆ, ಪ್ರೀತಿ, ಸಹಬಾಳ್ವೆ ಎಲ್ಲವೂ ಇದೆ. ಹೀಗಿರೋದ್ರಿಂದಲೇ ದೇಶ ಚೆನ್ನಾಗಿ ನಡ್ಕೊಂಡು ಹೋಗ್ತಿರೋದು. ಸಣ್ಣ ಪ್ರಪೋರ್ಷನ್ನು ಅವರವರ ರಾಜಕೀಯ ಅಜೆಂಡಾಗಳ ಕಾರಣಕ್ಕೆ ಏನೋ ಮಾಡ್ಕೊಳ್ಳುತ್ತೆ. ಕ್ರಮೇಣ ಜನ ಅರ್ಥ ಮಾಡ್ಕೋತಾರೆ ಅದನ್ನ. ಈ ಏನು ಮೋದಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಂತೆ
ಅವರು ಜನರಿಗೆ ದಿಕ್ ತಪ್ಪಿಸೋ ಹೇಳಿಕೆಗಳು ಕೊಟ್ಟಂತೆ ಒಂದೊಂದಾಗಿ ಈಡೇರಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ಬಾಬರಿ ಮಸೀದಿ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರ್ಬೋದು, ಅಥವಾ ತ್ರಿವಳಿ ತಲಾಖ್ ನಿಷೇಧ ಮಾಡಿರೋದಾಗಿರ್ಬೋದು, ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದನ್ನು ತೆಗೆದಿರೋದಾಗಿರ್ಬೋದು, ಈಗ ಇತ್ತೀಚೆಗಷ್ಟೇ ವಕ್ಫ್ ಮಸೂದೆ ತಿದ್ದುಪಡಿ ಆಗಿರ್ಬೋದು, CAA ಕಾನೂನು ಆಗಿರ್ಬೋದು. ಈಗ ಅವರ ಮುಂದಿನ ಉದ್ದೇಶ ಭಾರತ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡೋದು. ಆ ರೀತಿ ಘೋಷಣೆ ಮಾಡಿದ್ರೆ ಹಿಂದೂಗಳ ಸ್ಥಿತಿಗತಿ ಯಾವ ರೀತಿ ಇರುತ್ತೆ? ಅವ್ರಿಗೆ ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕಾಕಿ ಭದ್ರತೆಯಿಂದ ಒಂದು ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಈಗ ವಕ್ಫು ಇದು ತುಂಬಾ ಕಾಂಪ್ಲಿಕೇಟೆಡ್ ಪ್ರಶ್ನೆ. ಒಂದು ಸೆಕ್ಯುಲರ್ ಅಂಥೇಳಿ ನಮ್ಮ ಸಂವಿಧಾನದಲ್ಲಿದೆ, ಜಾತ್ಯತೀತ ಅಂತಿದೆ, ಸಮಾನತೆ ಅಂತಿದೆ, ಹೋರಾಟ ಅಂತಿದೆ. ಇವೆಲ್ಲ ಸಂವಿಧಾನದ ಜೀವಾಳ ಆಗಿರೋ ಶಬ್ದಗಳು. ಅದೇನು ಸುಮ್ಮನೆ ಏನು ಸೇರಿಸಿಲ್ಲ. ಜಾತ್ಯತೀತತೆ ಅನ್ನೋದು ಸುಮ್ಮನೆ ಏನು ಸೇರಿಸಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ವಕ್ಫು ಬಿಲ್ ಮಾಡಿದ್ರು, ಕಾಯ್ದೆ ಮಾಡಿದ್ರು. ಎಲ್ಲಿ? ಪಾರ್ಲಿಮೆಂಟಲ್ಲಿ ಕಾಯ್ದೆ ಮಾಡಿದ ಮೇಲೆ ಸುಪ್ರೀಂ ಕೋರ್ಟು ಕೂಡ ಅದನ್ನು ಪ್ರಶ್ನೆ ಮಾಡಲ್ಲ ಅನ್ನೋದು ಒಂದು ಲೆಕ್ಕ. ಅದಕ್ಕೆ ಅದನ್ನು ಕಾಯ್ದೆ ಮಾಡಿ ಆ ಕಾಯ್ದೆ ಅನುಸಾರನೇ ಸುಪ್ರೀಂ ಕೋರ್ಟು ಆಕ್ಟ್ ಮಾಡಬೇಕು. ಸಾಮಾನ್ಯವಾಗಿ ಅದೇ ಥರ ಸುಪ್ರೀಂ ಕೋರ್ಟು ಸೆಕ್ಷನ್ 142ನ ಎವೋಕ್ ಮಾಡ್ತು. ಒಂದು ಎಕ್ಸ್ಟ್ರಾರ್ಡಿನರಿ ಸಂದರ್ಭದಲ್ಲಿ ಅವರೇನು ಹೇಳಿದ್ರು, ಸಂವಿಧಾನದ ವಿಚಾರದಲ್ಲಿ ಅಥವಾ ಪಾರ್ಲಿಮೆಂಟು ಸಂಸದೀಯ ನಡವಳಿಕೆಯ ವಿಚಾರದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಸಾಮಾನ್ಯವಾದ ಸಂಪ್ರದಾಯ. ಸಂಸದೀಯ ವ್ಯವಸ್ಥೆಯಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಲ್ಲ. ಯಾಕೆಂದ್ರೆ ನ್ಯಾಯಾಲಯದ ವಿಚಾರದಲ್ಲಿ ಸಂಸತ್ತು ಮಧ್ಯಪ್ರವೇಶ ಮಾಡಲ್ಲ. ಇವೆಲ್ಲ ನಮ್ಮ ಸಂವಿಧಾನದ ಆಧಾರ ಸ್ತಂಭಗಳು. ಇಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇವು ಯಾವತ್ತೂ ಕ್ಲಾಶ್ ಆಗಬಾರ್ದು. ಇವರು ಕೊಡೋ ತೀರ್ಪುಗಳು, ಅವ್ರು ಮಾಡೋ ರೂಲ್ಸ್ಗಳು ಸಾಮಾನ್ಯವಾಗಿ ಈ ಚೌಕಟ್ಟಲ್ಲಿ ಆಗಬೇಕು ಅನ್ನೋದು ಡೆಮಾಕ್ರಸಿಯ ಮೂಲ ಮಂತ್ರ. ನೀವು ವಕ್ಫ್ ಆ್ಯಕ್ಟನ್ನು ಮಾಡಿದ್ರಿ. ವಕ್ಫ್ ಆ್ಯಕ್ಟ್ ಅದು ಕಾಯ್ದೆನೇ ಚೇಂಜ್ ಮಾಡಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಏನು ಮಾಡಬೇಕು ಆ ಕಾಯ್ದೆ ಪ್ರಕಾರನೇ ಮಾಡಬೇಕು. ಅವರಿಗೆ ಕಾಯ್ದೆ ಮಾಡೋ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇಲ್ಲ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಸೆಕ್ಷನ್ 142 ಎಕ್ಸ್ಟ್ರಾರ್ಡಿನರಿ ಸಂದರ್ಭದಲ್ಲಿ ಬಳಸಬಹುದಾದಂಥ ಕಾಯ್ದೆನ ಎವೋಕ್ ಮಾಡಿ ನೀವು ಮಾಡಿರೋದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ನೀವು ಸಂಸತ್ತಿನಲ್ಲಿ ಮಾಡಿರೋದು ತಪ್ಪು. ನಿಮ್ಮ ಸಂಘಟನೆಗಳಲ್ಲಿ ಹಿಂದೂ ರಿಲಿಜಿಯಸ್ ಇದರಲ್ಲಿ ಪೂರ್ತಿ ಮುಸ್ಲಿಮ್ಸನ್ನ ಅಪಾಯಿಂಟ್ ಮಾಡಿದೆ, ನೀವು ಸರಿನಾ ಅಂತ ಪ್ರಶ್ನೆ ಕೇಳಿ. ಹಿಂದೂಗಳು ಒಪ್ಪಲ್ಲ, ಅದನ್ನ ಹಿಂದೂಗಳು ಒಪ್ಪಲ್ಲ ಅಲ್ವಾ? ಈಗ ಮುಸ್ಲಿಂ ಸಂಸ್ಥೆಗಳಲ್ಲಿ, ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳನ್ನ ಅಪಾಯಿಂಟ್ ಮಾಡೋದು ಹಿಂದೂಗಳು ಒಪ್ಪಲ್ಲ. ಅವ್ರಿಗೇನೋ ರಿಲಿಜಿಯನ್ ಮಾಡ್ಕೊಂಡು ಹೋಗ್ತಾನೆ, ಮಾಡಲಿ ಅಂತಂತಾರೆ. ಕೇಳ್ತು. ವಕ್ಫ್ ಬೈ ಯೂಸರ್ ಅಂತ ಒಂದು ಆಕ್ಟ್ ಅದು. ಅದನ್ನ ಈಗ ಡಾಕ್ಯುಮೆಂಟ್ ಇಲ್ಲದೆ ಜಮೀನ್ ನನ್ನ ಕಬ್ಜದಲ್ಲಿ ಇರುತ್ತೆ 500-600 ವರ್ಷದಿಂದ. ನೀವು ಡಾಕ್ಯುಮೆಂಟ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಹೆಂಗ್ ಸೀಸ್ ಮಾಡ್ಕೊತೀರಾ ಅನ್ನೋದೊಂದು ಪ್ರಶ್ನೆ. ಈ ಡಾಕ್ಯುಮೆಂಟು ರಿಜಿಸ್ಟ್ರೇಷನ್ ಬಂದು ಯಾವ ಕಾಲಕ್ಕೆ? ಬ್ರಿಟಿಷರು ಕಾಲಕ್ಕೆ ಆಗಿತ್ತು ರಿಜಿಸ್ಟ್ರೇಷನ್ನು, ಡಾಕ್ಯುಮೆಂಟು, ಖಾತೆ ಅವರೆಲ್ಲ ಆಗಿದ್ದು. ನೀ 800 ವರ್ಷದಿಂದ ಜಮೀನ್ ನಿನ್ನ ಮೊಘಲರ ಕಾಲದಿಂದ ಜಮೀನ್ ನಿನ್ನ ಹೆಸರಲ್ಲಿದೆ, ನೀನ್ ಅದನ್ನ ಅನುಭವಿಸ್ತಿರ್ತೀಯ, ನಿನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ. ಹಂಗಂತ ಹೇಳಿ ಜಮೀನ್ ಕಿತ್ಕೊಳ್ಳಕ್ಕಾಗತ್ತಾ? ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಸಿಸ್ಟಮ್ ಇರ್ಲಿಲ್ಲ ಅವಾಗ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗಿರೋ ವಿಚಾರ. ಕಡೆಗೆ ಏನಾಯ್ತು, ನಾನ್ ಸ್ಟೇ ಕೊಟ್ರೆ ಪಾರ್ಲಿಮೆಂಟಿನ ಡಿಸಿಷನ್ಗೆ ಸ್ಟೇ ಕೊಟ್ಟಂಗಾಗುತ್ತೆ. ನಾವು ಸ್ಟೇ ಕೊಡಲ್ಲ, ನೀವಾಗೆ ವಾಪಸ್ ತಗೊಳ್ಳಿ. ಅವರೇ ಬರ್ಕೊಟ್ರು, ನೀವು ಮುಂದಿನ ಆದೇಶದವರೆಗೆ ನಾವು ನಮ್ಮ ಆದೇಶನ ವಾಪಸ್ ತಗೋತಿದ್ದೀವಿ ಅಂತ ಬರ್ಕೊಟ್ರು ಅಲ್ವಾ? ಹಿಂಗಾಗಿ ಈ ದೇಶದಲ್ಲಿ ಇನ್ನೂ ನ್ಯಾಯ ಇದೆ, ಈ ದೇಶದಲ್ಲಿ ಇನ್ನೂ ಬದ್ಧತೆ ಇದೆ, ಈ ದೇಶದಲ್ಲಿ ಇನ್ನೂ ಒಳ್ಳೆತನಕ್ಕೆ ಮಿಡಿಯುವ ಮನಸ್ಸುಗಳಿದ್ದಾವೆ, ಈ ದೇಶದಲ್ಲಿ ಇನ್ನೂ ಲಕ್ಷಾಂತರ ಕೋಟ್ಯಾಂತರ ಜನ ಜಾತಿ ಧರ್ಮವನ್ನು ಮೀರಿ ಮಾನವೀಯವಾಗಿ ವರ್ತಿಸುವಂಥ ಮನಸ್ಸುಗಳಿದ್ದಾವೆ. ದುಗಡ ಪಡಬೇಕು, ಕೆಲವು ಸರಿ ಹಿನ್ನಡೆಗಳಾಗ್ತವೆ, ಅದನ್ನೇ ಇಟ್ಕೊಂಡು ಏನೋ ಒಂದು ದೊಡ್ಡ ಪ್ರತಿಭಟನೆಗಳು ಬೇಕಾಗುತ್ತೆ, ಖಂಡನೆಗಳು ಬೇಕಾಗುತ್ತೆ. ಕೆಲವು ವಿಚಾರಗಳು ಬಂದಾಗ ಪ್ರತಿಭಟಿಸ್ಬೇಕಾಗತ್ತೆ. ಹಂಗಂಥೇಳಿ ಈಗ ನೀವು ರಾಮ ಮಂದಿರ ಅಜೆಂಡಾ ತಂದರು, ಆಯ್ತಪ್ಪ ರಾಮ ಮಂದಿರ ಕಟ್ಟಿದ್ರು, ಏನಾಯ್ತು? ರಾಮ ಮಂದಿರ ಇಟ್ಕೊಂಡು ಒಂದು ಅಲೆಯನ್ನ ಎಪ್ಸೋ ಪ್ರಯತ್ನ ನಡೀತು, ಅಲ್ಲೇ ಸೋತೋದು. ರಾಮ ಮಂದಿರ ಕಟ್ಟಿದ ಜಾಗದಲ್ಲೇ
BJP ಸೋಲ್ತು ಅಲ್ವಾ? ಜನ ಏನು ಅಲೆ ಜೊತೆಗೆ ಊರು ಹೊರಟೋದ್ರ? ಏನಿಲ್ಲ, ರಿಲಿಜನ್ನೇ ಬೇರೆ, ರಾಜಕಾರಣನೇ ಬೇರೆ ಅಂದ್ರು. ಅದಕ್ಕಿಂತ ಯೂನಿಕ್ ಉದಾಹರಣೆ ಬೇಕಾ? ರಾಮನಿಗೆ ಪೂಜೆ, ಎಲ್ಲರೂ ಪೂಜೆ ಮಾಡ್ತಾರೆ. ನಾನು ನಮಸ್ಕಾರ ಅಂತೀನಿ, ನೀವು ನಮಸ್ಕಾರ ಅಂತೀರಾ. ಕಾಂಗ್ರೆಸ್ನವರು ಅಂತಾರೆ, BJPಯವರು ಅಂತಾರೆ, ಎಲ್ಲರೂ ಅಂತಾರೆ. ರಾಜಕಾರಣ ಬೇರೆ. ನೀವು ರಾಮನ್ ಟೆಂಪಲ್ ಅನ್ನ ರಾಜಕಾರಣಕ್ಕೆ ತಂದ್ರೆ ನಾವು ಅದನ್ನ ಒಪ್ಪಲ್ಲ, ರಾಮ ಭಕ್ತರು ಒಪ್ಪಲ್ಲ ಅನ್ನೋ ಸಂದೇಶ ರವಾನೆ ಆಯ್ತು. ರಾಮ ಟೆಂಪಲ್ ಮಾಡಿದ್ದಕ್ಕೆ ಸಂತೋಷ, ರಾಮನ್ ರಾಜಕಾರಣ ನೀವು ಮಾಡಿದ್ರೆ ನಾವು ನಿಮ್ಮನ್ನ ರಿಸಲ್ಟ್ ಹಂಗೆ ಬಂತು. UPನಲ್ಲಿ ಅಲ್ವಾ? ಅದರ್ಥ ಏನು? ಎಲ್ಲ ಅಜೆಂಡಾಗಳಿಗೆ ನಾವೇನು ಪೂರ್ತಿ ತಲೆ ಬೆಲೆ ಕೊಡಲ್ಲ ಅಂತ ತಾನೆ. ಅಷ್ಟೇ, ವಕ್ಫ್ದು ಹಂಗೆ ಆಯ್ತು, ರಾಮಂದು ಹಂಗೆ ಆಯ್ತು. ಈಗ 377 ಕಾಶ್ಮೀರದ ಜನ ಬಯಸಿ ಭಾರತದ ಜೊತೆಗಿದ್ದಾರೆ. ಅವ್ರೇನು ಬಲವಂತವಾಗಿ ಸೇರ್ಕೊಂಡವ್ರಲ್ಲ. ಅವರು ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಅವ್ರು ಒಂದು ಸ್ಟ್ಯಾಂಡ್ ತಗೋಬೋದಿತ್ತು. ಅವ್ರು ಇಷ್ಟಪಟ್ಟು ಭಾರತದಲ್ಲಿದ್ದಾರೆ, ನಮ್ಮ ಸ್ವಾಯತ್ತತೆಗಳಿದು ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆವಾಗ ಅದನ್ನ ರಕ್ಷಣೆ ಮಾಡ್ತೀವಿ ಅಂತ ಒಪ್ಕೊಡ್ತಿದ್ವಿ. ಇಲ್ಲ ನಾವು ತೆಗಿತೀವಿ ಅಂದ್ರು, ತೆಗೆದ್ರು. ಆಯ್ತು, ತೆಗಿತೀವಿ ಅಂದ್ರು ಸುಮ್ಮನಿದ್ರು. ಅಲ್ಲಿ ಈಗ ಎಲ್ಲ ಜವಾಬ್ದಾರಿನ ನೀವು ತಗೊಂಡ್ಮೇಲೆ ಪ್ರೊಟೆಕ್ಷನ್ ಮಾಡೋ ಜವಾಬ್ದಾರಿನೂ ನಿಂದೆ. ಜನರಿಗೆ ಏನಕ್ಕೆ ದೂಷಣೆ ಮಾಡೋದು? ನೋಡಿ, ಅಲ್ಲಿ ಇಡೀ ಕಾಶ್ಮೀರ ಆಗ್ತಿದೆ. ನೀವು ರಿಯಾಕ್ಷನ್ಸ್ ನೋಡಿ, ಇಡೀ ಕಾಶ್ಮೀರ ಘಟನೆಯನ್ನ ಖಂಡಿಸಿದೆ. ಯಾಕೆ ಅಂತಂದ್ರೆ ಧರ್ಮಕ್ಕಿಂತ ಬದುಕು ಮುಖ್ಯ. ಧರ್ಮಕ್ಕಿಂತ ಬದುಕು ಮುಖ್ಯ ಆಗುತ್ತೆ, ರಾಜಕಾರಣಕ್ಕಿಂತಲೂ ಬದುಕು ಮುಖ್ಯ ಆಗುತ್ತೆ. ಬದುಕು ಮುಖ್ಯ ಆದಾಗ ನೀವು ಯಾರನ್ನು ಮಿಸ್ಲೀಡ್ ಮಾಡೋಕ್ಕಾಗಲ್ಲ. ಧನ್ಯವಾದಗಳು ಸರ್. ಸಾಕಷ್ಟು ನಮಗೆ ಒಂದು ಗೊಂದಲದ ರೀತಿ ಇಂಥ ಸಂದರ್ಭದಲ್ಲಿ ಬಹಳ ಗೊಂದಲದ ರೀತಿಯಲ್ಲಿ ಒಂದು ಸೌಹಾರ್ದದಲ್ಲಿ ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟವರು, ಅದನ್ನು ಬದುಕ್ತಾ ಇರೋರು, ಸಂವಿಧಾನದ ನಂಬಿಕೆ ಇಟ್ಟವರು, ಒಂದು ಗೊಂದಲದ ರೀತಿಯಲ್ಲಿ ಇದ್ದವರಿಗೆ ಒಂದಿಷ್ಟು ಸಮಾಧಾನಿಸುವ, ಈಗಲೂ ಕೂಡ ಮನುಷ್ಯತ್ವ ಬದುಕಿದೆ ಅನ್ನೋ ಒಂದು ಆಶಾಭಾವನೆಯನ್ನು ನಮ್ಮ ಒಟ್ಟು ಮಾತುಕತೆಯಲ್ಲಿ ವ್ಯಕ್ತಪಡಿಸಿದ್ವಿ. ತಮಗೆ ಪೀಪಲ್ ಟಿವಿಯಿಂದ ಧನ್ಯವಾದಗಳು. ಜೊತೆಗೆ ವೀಕ್ಷಕರಿಗೆ ತಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ, ದಿ ಪೋಸ್ಟ್ ಅಂತ ಸರ್ ಅವರು ಸಂಪಾದಕರಾಗಿರುವ ಒಂದು ಡಿಜಿಟಲ್ ಮೀಡಿಯಾ ಇದೆ, ಅದನ್ನ ದಯವಿಟ್ಟು ಹುಡುಕಿ ಅದಕ್ಕೆ ವಿಡಿಯೋಗಳನ್ನ ಥ್ಯಾಂಕ್ ಯು.